ನನ್ ಶಾಪ್ ಅಲ್ಲಿ ಬೋರ್ಬನ್ ಬಿಸ್ಕೆಟ್ ತಗೊಂಡು ತಿಂತಾ ಇದ್ದೆ. ಅವಾಗ ನಮ್ಮನ್ನ ಇನ್ನೊಂದು ಕ್ರೀಮ್ ಬಿಸ್ಕೆಟ್ ಅನ್ನ ತೋರಿಸ್ಬಿಟ್ಟು, ಇಷ್ಟು ದಿನ ಕ್ರೀಮ್ ಬಿಸ್ಕೆಟ್ ತಿಂತಿದ್ದೆ ಅಲ್ಲ, ಕ್ರೀಮ್ ಸ್ಪೆಲ್ಲಿಂಗ್ ಏನಿದೆ ನೋಡು ಅಂದ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿರಿ ಜರ್ನಿ ಪ್ಯಾಪೇಜ್. ನಾನು ನಿಮ್ಮ ಧಾರವಾಡದಲ್ಲಿರೋ ಹುಡುಗಿ. ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಅದು ಮಾಡಿ ರೆಡಿ ಆಗಿ ನಾನು ಹೋಗ್ತಾ ಇದ್ದೀನಿ ಲೈಬ್ರರಿಗೆ. ಇವತ್ತು ನನ್ನ ಲೈಬ್ರರಿ ಡೇ ಹೇಗಿತ್ತು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಕೀ ತಗೊಂಡು ಹೊರಗಡೆ ಬಂದೆ. ಸ್ಕೂಟಿಗೆ ಕೀ ಹಾಕಿ ಹಿಂದೆ ನೋಡೋಷ್ಟ್ರಲ್ಲಿ ಆಕಳ ಕರು ಒಂದು ಕೂತ್ಕೊಂಡಿತ್ತು. ಅದಕ್ಕೆ ಹಾಯ್ ಹೇಳಿ ಮಾತಾಡ್ಸಿ ಹಿಂದೆ ತಿರುಗಿ ನೋಡೋಷ್ಟ್ರಲ್ಲಿ ಅಟ್ ದಿ ಫಸ್ಟ್ ಟೈಮ್ ನಮ್ಮಮ್ಮ ಸ್ಕೂಟಿಯನ್ನ ಟರ್ನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವ ತರ ಅಂತ ನೋಡಿ. ಬ್ರೇಕ್ ಹಿಡಿಬೇಕಾ? ಎಲ್ಲಿತ್ತದ ಬ್ರೇಕ್ ಬ್ರೇಕ್ ಅಲ್ಲಿ ಮುಂದೆ ಅದು ಬ್ರೇಕ್, ಇದು ಬ್ರೇಕ್. ಸ್ಕೂಟಿ ತಗೊಂಡಾಗಿಂದ ನಮ್ಮ ಮಮ್ಮಿಗೆ ಸ್ಕೂಟಿ ಕಲಿಸ್ತಾನಂದ್ರ ನನಗ 10,000 ಹೇಳ್ಬೇಡ್ವಾ ಅಂತಾರ. ಎನಿವೇ ಫೈನಲಿ ಟರ್ನ್ ಮಾಡಿದ್ರು. ಅವರು ತುಂಬಾ ಹೆದರ್ತಾರೆ, ಸೊ ಅದಕ್ಕೆ ಅವರಿಗೆ ಸ್ಕೂಟಿ ಹೊಡೆಯೋಕೆ ಕಲಿಸಿಲ್ಲ. ಆಮೇಲೆ ನಾನ್ ಬಂದಿದ್ದು ಲೈಬ್ರರಿ ಕಡೆಗೆ. ಲೈಬ್ರರಿಗೆ ಎಂಟ್ರಿ ಕೊಟ್ಟು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಾನು ಊಟಕ್ಕೆ ರೊಟ್ಟಿ ಪಲ್ಯ ತಂದಿದ್ದೆ, ತಿಂದ್ಬಿಟ್ಟು ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲ ಯೂಟ್ಯೂಬ್ ಕ್ಲಾಸಸ್ ಗಳನ್ನ ನೋಡಿದೆ. ಅದನ್ನ ವಿಡಿಯೋ ಮಾಡಕ್ಕೆ ಇನ್ನೊಂದು ಫೋನ್ ಇರ್ಲಿಲ್ಲ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿತ್ತು. ಲೈಬ್ರರಿಯಿಂದ ಹೊರಗಡೆ ಬಂದೆ. ಲೈಬ್ರರಿಯಿಂದ ನಾನು ಹೋಗಿದ್ದು ನಮ್ಮನ್ನ ಶಾಪ್ಗೆ. ಶಾಪ್ ನಲ್ಲಿ ಬಿಸ್ಕೆಟ್ ತಿನ್ನುವಾಗ ನಮ್ಮನ್ನ ಕ್ರೀಮ್ ಸ್ಪೆಲ್ಲಿಂಗ್ ಅನ್ನ ಕ್ವಶನ್ ಮಾಡ್ದ. ಏನಿರ್ಬೋದು ಅಂತ ನಾನು ಸರ್ಚ್ ಮಾಡಿ ನೋಡ್ದೆ. ಹಾಲಿನಿಂದ ಬಂದ ನಿಜವಾದ ಕ್ರೀಮ್ ಅದು CREAM. ಹಾಗಾದ್ರೆ CREME ಅಂತ ಯಾಕೆ ಬರೀತಾರೆ? ಹಾಗೆ ಬರೆದಿರುವಂತಹ ಬಿಸ್ಕೆಟ್ ನಲ್ಲಿರುವಂತಹ ಕ್ರೀಮ್ ನಾನ್ ಡೈರಿ ಅಂಡ್ ಆರ್ಟಿಫಿಷಿಯಲ್ ಫಿಲ್ಲಿಂಗ್ ಆಗಿರುತ್ತೆ. ಅದು ಶುಗರ್, ಆಯಿಲ್ ಮತ್ತು ಫ್ಲೇವರ್ ಮಿಕ್ಸ್ ಇರುತ್ತೆ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಹೀಗೂ ಒಂದು ವಿಷಯ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮಗ್ ಗೊತ್ತಿತ್ತಾ? ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.